ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನೇ ಕೆಲವೊಮ್ಮೆ ಕಚ್ಚುವಾಗ ನಾವು ನಂಬಿದವರೇ ನಮ್ಮ ಬೆನ್ನಿಗೆ ಚುಚ್ಚುವ ವಿಷಯ ಹೆಚ್ಚಿದೇನಲ್ಲ ಅಲ್ವಾ. ನಾವು ಯಾವಾಗಲೇ ಆಗಲಿ ನಮ್ಮ ನಂಬಿದವರು ಮೋಸ ಮಾಡ್ತಾರೆ, ತಿಳ್ಕೋಬೇಕು. ನಾವು ತಿಳ್ಕೊಂಡು ವ್ಯವಹಾರ ಮಾಡಬೇಕು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶಿವನಿಗೆ ಪ್ರಿಯವಾದ ಹೂವು ಪತ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ತೀಕ ಮಾಸ ಶಿವ ಮತ್ತು ವಿಷ್ಣುವಿಗೆ ಆರಾಧನೆಗೆ ಶ್ರೇಷ್ಠವಾದ ಮಾಸ ಎಂದು ಪರಿಗಣಿಸಲಾಗಿದೆ. ಅದರಲ್ಲೂ ಶಿವನ ಪೂಜೆ, ದೇವಾಲಯಗಳಲ್ಲಿ ಕಾರ್ತಿಕ ದೀಪೋತ್ಸವ, ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ, ದೇವರ ದರ್ಶನ, ಅಭಿಷೇಕ, ವ್ರತ ಮಾಡಿ ಕತೆ ಕೇಳುವುದು, ಸೋಮವಾರ ಉಪವಾಸ ಮಾಡುವುದರಿಂದ ಕಾರ್ತೀಕ ಮಾಸದಲ್ಲಿ ವಿಶೇಷ ಫಲ ದೊರೆಯುತ್ತದೆ. ಶಿವನ ಆರಾಧನೆಗೆ ಕೆಲವು ಶಿವನಿಗೆ ಪ್ರಿಯವಾದ ಹೂವು ಪತ್ರೆಗಳು ನೈವೇದ್ಯಗಳನ್ನು ಅರ್ಪಿಸುತ್ತಾರೆ. ಪತ್ರೆಗಳಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆ, ಶಮೀಪತ್ರೆ ಹಾಗೂ ಗರಿಕೆ, ದೂರ್ವೆ. ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರಿಯ. ಇದು ಶಿವನ 3 ಕಣ್ಣುಗಳು ಸಂಕೇತವಾಗಿದೆ. ಬಿಲ್ವಪತ್ರೆ ಶಿವನಿಗೆ ಅರ್ಪಿಸಿದರೆ ಎಲ್ಲ ಪಾಪಗಳ ನಿವಾರಣೆಯಾಗುತ್ತದೆ ಎಂದು ಶಿವ ಪುರಾಣಗಳಲ್ಲಿ ಹೇಳಲಾಗಿದೆ. ಶಮೀಪತ್ರೆ, ಈ ಪತ್ರೆ ನವರಾತ್ರಿಯಲ್ಲಿ ಬಹಳ ವಿಶೇಷವಾದದ್ದು. ಅದರಲ್ಲೂ ವಿಜಯದಶಮಿ ದಿನ ಸರಸ್ವತಿ ಪೂಜೆಗೆ ಅರ್ಪಿಸುತ್ತಾರೆ. ಇದು ಶಿವನಿಗೆ ಪ್ರಿಯವಾದದ್ದು. ಇದರಲ್ಲಿ ಎಲ್ಲ ಎಲೆಗಳನ್ನು ಅರ್ಪಿಸಿದರೆ ಮಗಳು ಕಳೆಯುತ್ತದೆ ಪಾಪ. ಎಲ್ಲ ಪಾಪನೂ ಕಳೆಯುತ್ತೆ, ನಿವಾರಣೆಯಾಗುತ್ತದೆ. ದೂರ್ವೆ, ಇದು ಗಣಪತಿ ಪೂಜೆಗೆ ಶ್ರೇಷ್ಠವಾದದ್ದು. ಶಿವನಿಗೆ ಸಹ ಬಹಳ ಪ್ರಿಯ. ದೂರ್ವೆ ಮಂಗಳಕರ ಸಂಕೇತವಾಗಿದ್ದು ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ, ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ. ಶಿವನಿಗೆ ಪ್ರಿಯವಾದ ಹೂಗಳು. ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವು ನಾಗಲಿಂಗ ಪುಷ್ಪ. ಇದು ಸುಗಂಧಭರಿತವಾಗಿದ್ದು ಕೆಂಪು ಬಣ್ಣದ 6 ದಳ ಇರುತ್ತದೆ. ಇದರ ಮಧ್ಯಭಾಗದಲ್ಲಿ ಶಿವಲಿಂಗ ಕೃತಿ ಇದ್ದು ಹೂವಿನ ಶಲಾಕಾಗ್ರವು ಇದರ ಮೇಲೆ ಹಾವಿನ ಎಡೆಯಂತೆ ಬಿಟ್ಟಿರುತ್ತದೆ. ಇದು ಶಿವನಿಗೆ ಬಹಳ ಪ್ರಿಯ. ಶಿವರಾತ್ರಿ ಸಮಯದಲ್ಲಿ ಸಾಕಷ್ಟು ಬಿಡುತ್ತದೆ, ಅಲಂಕರಿಸಲು ಚೆನ್ನಾಗಿರುತ್ತದೆ. ಶಂಖಪುಷ್ಪ, ಈ ಹೂವು ಶಿವ ಮತ್ತು ವಿಷ್ಣುವಿಗೆ ಪ್ರಿಯ. ಶಂಖಾಕೃತಿಯಲ್ಲಿದ್ದು ಶ್ವೇತವರ್ಣ ಮತ್ತು ನೇರಳೆ ನೀಲಿ ಬಣ್ಣದಲ್ಲಿ ಬಿಡುತ್ತದೆ. ಹೂ ಕರ್ಪೂರ ಗೌರಂ ಚೆನ್ನಾಗೇ ಇರುತ್ತೆ. ದತ್ತೂರಿ, ಇದು ಶಿವನಿಗೆ ಅತ್ಯಂತ ಶ್ರೇಷ್ಠವಾದ ಪ್ರಿಯವಾದ ಹೂವು. ಇದನ್ನು ಉಮ್ಮತ್ತಿನ ಗಿಡ ಎನ್ನುತ್ತಾರೆ. ಈ ಸಸ್ಯ ದಟ್ಟವಾದ ದೊಡ್ಡ ಗಿಡ. ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಕಡೆ ತಿರುಗುತ್ತದೆ. ಶಿವನ ಆಲಯಗಳಲ್ಲಿ ಇರುತ್ತದೆ. ಇದರ ಹೂವು ಇದು ಉದ್ದಕ್ಕೆ ವಾಲಗದಂತೆ ಜಾತ್ರೆಯಲ್ಲಿ ಸಿಗುವ ವಾಲಗ ಅಂತ ಸಿಗತ್ತೆ. ಹಳ್ಳಿಗಳಲ್ಲಿ ವಾಲಗದ ಹೂವು ಎಂದು ಕರೆಯುತ್ತಾರೆ. ಇದರ ಬಣ್ಣಗಳು ಶ್ವೇತ ಮತ್ತು ನೇರಳೆ ಬಿಳಿ ಮಿಶ್ರಿತ ಇರುತ್ತದೆ. ಎಕ್ಕದ ಹೂವಿನ ಬಿಳಿ ಮತ್ತು ನೀಲಿಯಂತೆ ಶಿವಲಿಂಗದ ಮೇಲೆ ಇರುವುದರಿಂದ ಶಿವ ಶಿಖರ ಎಂದು ಕರೆಯುತ್ತಾರೆ. ಪೌರಾಣಿಕ ಹಿನ್ನೆಲೆ: ವಾಮನ ಪುರಾಣದ ಪ್ರಕಾರ ಸಮುದ್ರ ಮಂಥನ ಸಮಯದಲ್ಲಿ ಮೊದಲು ಬಂದ ಕಾರ್ಕೋಟಕ ವಿಷವನ್ನು ಲೋಕ ಕಲ್ಯಾಣಕ್ಕಾಗಿ ಮಹಾದೇವ ಸ್ವೀಕರಿಸುತ್ತಾನೆ. ವಿಷ ಕುಡಿದ ಸಮಯದಲ್ಲಿ ಶಿವನ ಎದೆಯಿಂದ ಈ ಹೂವು ಹುಟ್ಟುತ್ತದೆ. ಎಲೆಕಾಯಿಗಳು ವಿಷಪೂರಿತವಾಗಿದೆ, ಆದರೂ ಶಿವನಿಗೆ ಪ್ರಿಯವಾಗಿದೆ. ಈ ಹೂವನ್ನು ಏರಿಸಿದರೆ ವಿಷದ ತಾಪ ಕಡಿಮೆಯಾಗುತ್ತದೆ ಎನ್ನುತ್ತಾರೆ. ಹಾಗೆ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತದೆ, ದುಷ್ಟ ಶಕ್ತಿ ನಿವಾರಣೆಯಾಗುತ್ತದೆ, ಮನುಷ್ಯನಲ್ಲಿರುವ ಕಲ್ಮಶ ವಿಷಪೂರಿತ ಗುಣಗಳು ತೊಡೆದು ಹೋಗುತ್ತದೆ ಎಂಬ ನಂಬಿಕೆ ಇದೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಯಾಗ ಮಾಡಿದ ಫಲ ಸಿಗುತ್ತದೆ. ವಿಷವನ್ನು ನಿಯಂತ್ರಿಸುವ ಶಕ್ತಿ ಶಿವನಿಗೆ ಮಾತ್ರ ಇರುವುದರಿಂದ ಈ ಹೂವು ಶಿವನಿಗೆ ಸಮರ್ಪಿತವಾಗಿದೆ, ಬೇರೆ ದೇವರಿಗೆ ಅರ್ಪಿಸುವುದಿಲ್ಲ. ಬೇಸಿಗೆಯಲ್ಲಿ ಮಕ್ಕಳಿಗೆ ಕೆನ್ನೆ ಬಾಹು ಬರುತ್ತದೆ. ಇದೊಂದು ಥರ ಬೇನೆ. ಇದಕ್ಕೆ ಕೆಪ್ಯೂಟರ್ ಅಂತಾರೆ. ಇದು ಶಮನಕ್ಕೆ ದತ್ತೂರಿ ಗಿಡದ ಎಲೆಗಳು ಅರೆದು ಅದರ ರಸ ಕೆನ್ನೆಗೆ ಹಚ್ಚುತ್ತಾರೆ. ಹಾಗೆ ಈ ಎಲೆಗಳನ್ನು ಸ್ವಲ್ಪ ಬಿಸಿ ಮಾಡಿ ನೋವು ಇರುವವಾಕೆ ಇಟ್ಟುಕೊಂಡರೆ ನೋವು ಕಡಿಮೆಯಾಗುತ್ತದೆ. ದತ್ತೂರಿ ಗಿಡದಷ್ಟೇ ಎಕ್ಕದ ಹೂವು ಸಹ ಶಿವನಿಗೆ ಶ್ರೇಷ್ಠ. ವಿಷ ಜಂತುಗಳನ್ನು ಕಚ್ಚಿದರೆ ದತ್ತೂರಿ ಗಿಡದ ಎಲೆಯನ್ನು ಅರೆದು ಹಚ್ಚುವ ಜಾಗದ ಮೇಲೆ ರಸ ಹಿಂಡಿದರೆ ವಿಷವನ್ನು ಹೀರಿಕೊಳ್ಳುತ್ತದೆ. ಬಿಳಿಗಿರಿ ರಂಗಯ್ಯ ನೀನೇ ಹೇಳಯ್ಯ, ಮುತ್ತುಗದ ಹೂವು ಮಲ್ಲಿಗೆ, ಹತ್ತಿಯ ಹಣ್ಣು ಅಂಜೂರವೇ, ಚಿತ್ತೆಯ ಚಿಟ್ಟೆ ದುಂಬಿಯೇ, ದತ್ತೂರಿ ಕಾಡಿಗೆ ಕಸ್ತೂರಿಯೇ. ಶಿವನಿಗೆ ಶ್ರೇಷ್ಠವಾದ ಇನ್ನೂ ಕೆಲವು ಹೂವುಗಳು ಸಂಪಿಗೆ, ನಾಗಸಂಪಿಗೆ, ಮಲ್ಲಿಗೆ, ನಂದಿಬೆಟ್ಟು, ಕೆಂಡಸಂಪಿಗೆ, ರತ್ನಗಂಧಿ, ಪಾರಿಜಾತ, ಗೊರಟೆ, ಸ್ಫಟಿಕ, ತುಂಬೆ,
ತುಂಬೆ, ಬಹಳ ಅಥವಾ ರಂಜಕದ ಹೂವು ಪಾರಿಜಾತ, ಮುರುಗ, ಮಲ್ಲಿಗೆ, ಜಾಜಿ, ಬೆಟ್ಟತಾವರೆ, ಕಮಲ, ಸುರಗಿ, ಇನ್ನೂ ಹಲವು ಇದೆ. ಇದರಲ್ಲಿ ದತ್ತೂರಿ ಇದೆ. ಒಂದು ಬಿಟ್ಟು ಉಳಿದ ಎಲ್ಲವೂ ವಿಷ್ಣುಪ್ರಿಯ ಹೂವು ಆಗಿದೆ. ಇದು ವಿಷ್ಣು ಅಲಂಕಾರ ಪ್ರಿಯವಾದರೆ ಶಿವ ಅಭಿಷೇಕ ಪ್ರಿಯ. ಜಲಾಭಿಷೇಕ ತಣ್ಣನೆಯ ನೀರು ಶಿವಲಿಂಗದ ಮೇಲೆ ಹಾಕಿದರೆ ಅವನ ದೇಹ ಮನಸ್ಸು ಎಲ್ಲ ತಂಪಾಗಿರುತ್ತದೆ. ನಿತ್ಯ ಶುದ್ಧಿ ಮತ್ತು ಶಕ್ತಿ ದೊರೆಯುತ್ತದೆ. ಶಕ್ತಿ ಮತ್ತು ಗೊತ್ತಾಯ್ತಾ. ಅದಕ್ಕಾಗಿ ಅನೇಕ ಶಿವಭಕ್ತರು ನದಿಯೊಳಗೆ, ಉದಾಹರಣೆ ಶಿರಸಿ ಇಲ್ಲಿ ಹರಿಯುವ ಶಾಲ್ಕಲಾ ನದಿಯ ನೋಡಿ, ಶಿರಸಿನಲ್ಲಿ ಶಾಲ್ಕಲಾ ನದಿ ನಡುವೆ ಸಹಸ್ರಲಿಂಗಗಳು ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಪ್ರತಿ ಲಿಂಗದ ಮೇಲೆ ನಂದೇ ಪ್ರತಿಭೆಯನ್ನು ಕೆತ್ತಿದ್ದಾರೆ. ಗೊತ್ತಾಯ್ತಾ. ಶಿವರಾತ್ರಿ ದಿನ ಈ ಸ್ಥಳದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಈ ನದಿಯ ನೀರನ್ನು ಗಂಗಾ ಸಮಾನ ಪವಿತ್ರ ಎನ್ನುತ್ತಾರೆ. ಗುಹೆಯೊಳಗೆ, ತಂಪಾದ ಕಾಡಿನಲ್ಲಿ, ಸಮುದ್ರದಲ್ಲಿ, ಜಲಪಾತವಿರುವಲ್ಲಿ ಶಿವಲಿಂಗದ ಕೆತ್ತನೆ ಮತ್ತು ದೇವಸ್ಥಾನಗಳಲ್ಲಿ ಇರುತ್ತದೆ. ಶಿವನಿಗೆ ಹಾಲು ನೀರಿನ ಅಭಿಷೇಕ ಮಾಡಿದರೆ ತುಂಬ ತಂಪಾಗಿರುತ್ತದೆ. ಸಮುದ್ರದ ಮಟ್ಟದಲ್ಲಿ ವಿಷ ಕುಡಿದ ಕಾರಣ ಅವನಿಗೆ ಯಾವಾಗಲೂ ತಾಪ ಹೆಚ್ಚು. ಅದಕ್ಕಾಗಿ ತಂಪು ಬೇಕು. ಈಗಲೂ ಹಳ್ಳಿಗಳಲ್ಲಿ ನೀರು ಹಾಲು ಸೇರಿಸಿ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಕುಡಿಯಲು ಕೊಡುತ್ತಾರೆ. ಅತಿಥಿ ಸತ್ಕಾರಕ್ಕೆ ಕೊಡುತ್ತಾರೆ. ಹಾಲು ಶುದ್ಧತೆಯ ಸಂಕೇತ. ಶಿವನಿಗೆ ಅಭಿಷೇಕ ಮಾಡಿದರೆ ನಮ್ಮ ಜೀವನದಲ್ಲಿ ಶುದ್ಧತೆ ಮತ್ತು ಶಾಂತಿ ಚೈತನ್ಯ ತುಂಬುತ್ತದೆ. ಹಾಗೆ ಜೇನುತುಪ್ಪ ಇದು ಸಹ ಶಿವನಿಗೆ ಪ್ರಿಯವಾದದ್ದು. ಜೇನುತುಪ್ಪದಲ್ಲಿ ಅಭಿಷೇಕ ಮಾಡಿದರೆ ಮನ ಮಧುರವಾಗಿರುತ್ತದೆ ಎಂದು ಅಭಿಪ್ರಾಯವಿದೆ. ಕಬ್ಬಿನ ಹಾಲು, ಎಳನೀರು, ಸುಗಂಧ ದ್ರವ್ಯಗಳಲ್ಲಿ ಸುಗಂಧ, ಚಂದದ ಅವೆಲ್ಲ ಶಿವನಿಗೆ ಅರ್ಪಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಶಿವನು ರುದ್ರಾಕ್ಷಿ ಪ್ರಿಯ ಎಂದು ಶಿವನು ಕಣ್ಣೀರು ಬಿಂದುವಿನಿಂದ ಹುಟ್ಟಿದ್ದು ಎನ್ನುತ್ತಾರೆ. ಇದು ರಕ್ಷಣೆ ಮತ್ತು ಆಧ್ಯಾತ್ಮಿಕ ಸಂಕೇತವಾಗಿದೆ. ತುಪ್ಪ ಶಿವನಿಗೆ ತುಂಬ ಪ್ರಿಯವಾದದ್ದು. ತುಪ್ಪ ಪವಿತ್ರತೆಯ ಸಂಕೇತ. ತುಪ್ಪದಿಂದ ಹಚ್ಚಿದರೆ ಮಬ್ಬು ಅರಿದು ಶಾಂತಿ ಹೆಚ್ಚುತ್ತದೆ. ವಿಭೂತಿ ವೈರಾಗ್ಯ, ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತ. ಮನಸ್ಸನ್ನು ವಿಕಾರಗಳನ್ನು ನಿಗ್ರಹಿಸುತ್ತದೆ. ಅಕ್ಕಿ ಸಂಪತ್ತು ನೀಡುವ ಪವಿತ್ರವಾಗಿದೆ. ಅಕ್ಕಿಯನ್ನು ಅರ್ಪಿಸಿದರೆ ಆರ್ಥಿಕ ಪ್ರಗತಿ ಮತ್ತು ಸದ್ಗತಿಯು ದೊರೆಯುತ್ತದೆ. ಶಿವ ಅಷ್ಟೋತ್ತರ ಹೇಳುವಾಗ ಅಕ್ಕಿ ಸಮರ್ಪಿಸುತ್ತಾ ಬಂದರೆ ತುಂಬ ಒಳ್ಳೆಯದು. ಅಕ್ಕಿಯನ್ನು ನೈವೇದ್ಯ ಮಾಡಬೇಕು. ಶಿವನು ತುಂಬ ಸರಳ, ಸದಾ ಶಾಂತ ಸ್ಥಿತಿ ಧ್ಯಾನದಲ್ಲಿ ನಿರತನಾಗಿರುತ್ತಾನೆ. ಶ್ರದ್ಧೆಯಿಂದ ಮಾಡುವ ಸರಳ ಪೂಜೆ ತೋರಿಸುವ ಭಕ್ತಿಗೆ ಬೇಗ ಒಲಿದು ವರ ಕೊಡುತ್ತಾನೆ. ನಮ್ಮ ಮಹಾದೇವ ಅವನಿಗೆ ಅರ್ಪಿಸಲು ಏನೂ ಇಲ್ಲದಿದ್ದರೆ ಚಿಂತೆ ಇಲ್ಲ. ಶಿವಲಿಂಗಕ್ಕೆ ಕೇವಲ ಜಲವನ್ನು ಮಾತ್ರ ಅರ್ಪಿಸಿರಿ. ಒಂದು ಹೂ ಅಥವಾ ಎಸಳು ಇಲ್ಲ ಬಿಲ್ವಪತ್ರೆ ಇಟ್ಟು ಒಂದು ಉದ್ದರಣೆ ನೀರನ್ನು ನೈವೇದ್ಯ ಮಾಡಿ ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ತಕ್ಷಣ ಶಿವ ಮನಸ್ಸು ಕರಗಿ ದರ್ಶನ ಕೊಡುತ್ತಾನೆ. ದೊಡ್ಡ ಬೆಟ್ಟದಂಥ ಕಷ್ಟವನ್ನೂ ಮಂಜಿನಂತೆ ಕರಗಿಸುತ್ತಾನೆ. ಹೇಗೆ ಚಂದ್ರಚೂಡ ಮದನಾಂತ ಶೂಲಪಾಣೆ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಭೂತೇಶ ಭೀತ ಭಯಸೂತನಂ. ಗೊತ್ತಾಯ್ತಾ ಅದು ಹಾಡು ಶಿವನ ಬಗ್ಗೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತ ಆತು. ಹೇಳಿ ಶಿವ ನಿಮಗೆ ಏನು ಬೇಕೋ ಕೊಡ್ತಾನೆ. ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಇವತ್ತು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 4/11/2025 ಮಂಗಳವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತು, ಕಾರ್ತೀಕ ಮಾಸ, ಶುಕ್ಲ ಪಕ್ಷ, ತಿಥಿ ಚತುರ್ದಶಿ, ರಾತ್ರಿ 1:09 1:04. ನಕ್ಷತ್ರ ರೇವತಿ, ಹಗಲು 11:34. ಮಳೆ ಸ್ವಾತಿ 3ನೇ ಪಾದ. ರಾಹುಕಾಲ 3:02 4:30, ಗುಳಿಕ ಕಾಲ 12:07 1:35, ಯಮಗಂಟ ಕಾಲ 9:12 10:40. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.